ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ರವಿ ಕೆಆರ್ ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕಿಡ್ನಿ ತಜ್ಞರ ಕೆಲಸ ಮಾಡ್ತಿದ್ದೇನೆ. ಇವತ್ತು ನನ್ನ ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೆಆರ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತು ನಾವು ಡಯಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಡಯಾಲಿಸಿಸ್ನಲ್ಲಿ 2-3 ರೀತಿಯ ಬಗೆ ಇರ್ತದೆ. ಅದರಲ್ಲಿ ನಾವು ಇವತ್ತು ಹೀಮೋ ಡಯಾಲಿಸಿಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ. ಸೊ ಎಲ್ಲರೂ ಸಾಮಾನ್ಯವಾಗಿ ನೋಡಿರ್ಬೋದು. ಸೊ ಕಿಡ್ನಿ ನಾವು ಏನು ನಿಷ್ಕ್ರಿಯ ಆಗುತ್ತೆ ಅಥವಾ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಆಗ ಬಹಳಷ್ಟು ಜನಕ್ಕೆ ನಾವು ಹೀಮೋಡಯಾಲಿಸಿಸ್ ಅಂತ ಮಾಡ್ತೇವೆ. ಅಂದ್ರೆ ಇದು ನಾವು ಕಿಡ್ನಿ ಫೇಲ್ಯೂರ್ ಆಗ ಒಂದು ಪರಿಸ್ಥಿತಿನಲ್ಲಿ ಪೇಷಂಟ್ನ ಅಂದ್ರೆ ಮನುಷ್ಯನ ಆಯಸ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೋಸ್ಕರ ಮಾಡುವಂತ ಒಂದು ನಾವು ಕಿಡ್ನಿ ಫೇಲ್ಯೂರ್ಗೆ ಮಾಡುವಂತ ಒಂದು ಟ್ರೀಟ್ಮೆಂಟ್ ಅಂದ್ರೆ ಅದಕ್ಕೆ ನಾವು ಡಯಾಲಿಸಿಸ್ ಅಂತ ಕರಿತೇವೆ. ಹೀಮೋಡಯಾಲಿಸಿಸ್ ಅಂದ್ರೆ ಏನು ಅಂದ್ರೆ, ಹೀಮೋ ಅಂದ್ರೆ ಬ್ಲಡ್, ಡಯಾಲಿಸಿಸ್ ಅಂದ್ರೆ ಪ್ಯೂರಿಫಿಕೇಶನ್. ಸೊ ಬ್ಲಡ್ ನ ಒಂದು ಪ್ಯೂರಿಫಿಕೇಶನ್ ಮಾಡೋ ಒಂದು ನಾವು ಪ್ರೋಸೆಸ್, ಸಿಂಪಲ್ ಪ್ರೋಸೆಸ್ ಏನಿದೆ ಅದಕ್ಕೆ ನಾವು ಹೀಮೋಡಯಾಲಿಸಿಸ್ ಅಂತ ಕರಿತೇವೆ. ನಮ್ಗೆ ಗೊತ್ತಿರೋ ಹಾಗೆ ಕಿಡ್ನಿ ನಮ್ಮ ಬಾಡಿನಲ್ಲಿ ಫಿಲ್ಟ್ರೇಷನ್ ಮಾಡ್ತಾ ಇರುತ್ತೆ. ಫಿಲ್ಟ್ರೇಷನ್ ಮಾಡಿ ದೇಹಕ್ಕೆ ಬೇಡವಾಗಿರುವಂತಹ ಏನು ಕೆಮಿಕಲ್ ಪ್ರಾಡಕ್ಟ್ಸ್ ಇರುತ್ತೆ, ಯೂರಿಯಾ ಇರ್ಬೋದು, ಕ್ರಿಯಾಟಿನ್ ಇರ್ಬೋದು ಅಥವಾ ಪೊಟ್ಯಾಷಿಯಂ ಅಂಶ ಇರ್ಬೋದು, ಅದನ್ನ ದೇಹದಿಂದ ಯೂರಿನ್ ಮುಖಾಂತರ ಹೊರಗೆ ಹಾಕುತ್ತೆ. ದೇಹಕ್ಕೆ ವಾಟರ್ ಕಂಟೆಂಟ್ ಕಂಟ್ರೋಲ್ ಮಾಡುತ್ತೆ. ಸೊ ಕಿಡ್ನಿ ಫೇಲ್ ಆದಾಗ ಏನಾಗುತ್ತೆ, ಇದೆಲ್ಲ ಕಂಟೆಂಟ್ ಬಾಡಿನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯೂರಿಯಾ, ಕ್ರಿಯಾಟಿನಿನ್, ಪೊಟ್ಯಾಷಿಯಮ್ಮು, ನೀರಿನ ಅಂಶ ಎಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಒಂದು ಕೆಲಸನ ನಾವು ಆರ್ಟಿಫಿಷಿಯಲ್ ಆಗಿ ಮಾಡಿಸೋದು. ಆದ್ರೆ ಸೊ ಆರ್ಟಿಫಿಷಿಯಲ್ ಕಿಡ್ನಿ ಅಂತ ಕರಿತೀವಿ ನಾವು ಡಯಾಲಿಸಿಸ್ಗೆ. ಅದರಲ್ಲಿ ಬ್ಲಡ್ ಪ್ಯೂರಿಫಿಕೇಶನ್ ಆಗುವಂತ ಪ್ರೊಸೆಸ್ ಏನಿರುತ್ತೆ ಅದಕ್ಕೆ ನಾವು ಹೀಮೋಡಯಾಲಿಸಿಸ್ ಅಂತ ಕರಿತೀವಿ. ಹೀಮೋಡಯಾಲಿಸಿಸ್ ಹೇಗಾಗುತ್ತೆ, ಈ ಪಕ್ಕದ ಚಿತ್ರದಲ್ಲಿ ನೀವು ನೋಡ್ತಿರೋ ಹಾಗೆ ದೇಹದಲ್ಲಿರುವಂತ ಒಂದು ರಕ್ತವನ್ನ, ಸೊ ಯೂಶಲಿ ನಾವು ಬಾಡಿಲಿರುವಂತ ಬ್ಲಡ್ ನ ಹೊರಗಡೆ ಈ ಸರ್ಕ್ಯೂಟ್ ಮುಖಾಂತರ, ಈ ಸರ್ಕ್ಯೂಟ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಆ ಸರ್ಕ್ಯೂಟ್ ಮುಖಾಂತರ ದೇಹದಲ್ಲಿರೋ ರಕ್ತ ಹೊರಗೆ ಬರುತ್ತೆ. ಆ ಸರ್ಕ್ಯೂಟ್ ಮುಖಾಂತರ ಟ್ಯೂಬ್ಗಳಾಗಿ ಆ ಒಂದು ಮಷಿನ್ ನಲ್ಲಿರುವಂತ ಪಂಪು ವರ್ಕ್ ಆಗ್ತಿರೋದ್ರಿಂದ ಬ್ಲಡ್ ನ ಹೊರಗಡೆ ತಗೊಳುತ್ತದು. ಆ ಬ್ಲಡ್ ನ ಹೊರಗಡೆ ತಗೊಂಡು ಆರ್ಟಿಫಿಷಿಯಲ್ ಕಿಡ್ನಿ ಅಂತ ಕರಿತೀವಿ ನಾವು. ಟ್ಯೂಬ್ ಸ್ಟ್ರಕ್ಚರ್ ಕಾಣ್ತಾ ಇದೆಯಲ್ಲ ನಿಮ್ಗೆ, ಈಗ ಉದ್ದನಕ್ಕೆ ಏನು ಟ್ಯೂಬ್ ಅಂತ ನಾವು ಕರಿತೀವಿ, ಕ್ಯಾಂಡಲ್ ಟೈಪ್ ಇದೆಯಲ್ಲ, ಅದಕ್ಕೆ ನಾವು ಫಿಲ್ಟರ್ ಅಂತ ಕರಿತೀವಿ. ಅಥವಾ ಅದಕ್ಕೆ ಡಯಾಲಿಸೈಟ್ ಫಿಲ್ಟರ್ ಅಂತ ಕರಿತೀವಿ. ಅದ್ರ ಮುಖಾಂತರ ಬ್ಲಡ್ ಫ್ಲೋ ಆಗಿ ಅದರಲ್ಲಿ ಆಸ್ಮೋಸಿಸ್, ಡಿಫ್ಯೂಷನ್ ಅಂತ ಎರಡು ಆದ ಒಂದು ಫಿಸಿಕ್ಸ್ ಆಗುತ್ತೆ ಅಲ್ಲಿ. ಆದ್ರೆ ಡಿಫ್ಯೂಷನ್, ಆಸ್ಮೋಸಿಸ್ ಆಗಿ ದೇಹದಲ್ಲಿರುವಂತಹ ಯೂರಿಯಾ, ಕ್ರಿಯಾಟಿನಿನ್ ಹೊರಗಡೆ ಹೋಗಿ ಅದರಲ್ಲಿರುವಂತ ಪ್ಯೂರಿಫಿಕೇಶನ್ ಆಗಿ ಪ್ಯೂರಿಫೈಡ್ ಬ್ಲಡ್ ನ ಮತ್ತೆ ಅದೇ ಟ್ಯೂಬಿಂಗ್ಸ್ ಮುಖಾಂತರ ವಾಪಸ್ ಹೋಗಿ ಬ್ಲಡ್ಗೆ ಸೇರ್ಕೊಳ್ತದೆ. ಇದಕ್ಕೆ ನಾವು ಹೀಮೋಡಯಾಲಿಸಿಸ್ ಅಂತ ಕರಿತೇವೆ. ಸೊ ಹೀಮೋಡಯಾಲಿಸಿಸ್ ಏನ್ ಮಾಡುತ್ತೆ, ದೇಹದಲ್ಲಿರುವಂತ ಯೂರಿಯಾ, ಕ್ರಿಯಾಟಿನಿನ್ ಕಡಿಮೆ ಮಾಡುತ್ತೆ. ಪೊಟ್ಯಾಷಿಯಂ ಅಂಶ ಜಾಸ್ತಿ ಇದ್ರೆ ಅದನ್ನ ಕೂಡ ಕಡಿಮೆ ಮಾಡುತ್ತೆ. ಅದಲ್ಲದೆ ಯೂರಿನ್ ನಾವು ಪೇಷಂಟ್ ಯಾವಾಗ ಯೂರಿನ್ ಪಾಸ್ ಮಾಡೋದಿಲ್ಲ ಸರಿಯಾಗಿ, ಸೊ ಆ ಮಷಿನ್ ನಲ್ಲಿ ಅದಕ್ಕೆ ನಾವು ಒಂದು ಫಿಲ್ಟ್ರೇಷನ್ ಅಂತ ಮಾಡ್ಬೋದು. ಫಿಲ್ಟ್ರೇಷನ್ ಅಂತಂದ್ರೆ, ಈಗ ಡಯಾಲಿಸಿಸ್ ಮಾಡದಿರುವ ಪೇಷಂಟ್ಗೆ ಯೂರಿನ್ ಬರೋದಿಲ್ಲ ಅಲ್ವಾ, ಸೊ ಅವಾಗ ಎಷ್ಟು ಯೂರಿನ್ ಬಾಡಿಯಿಂದ ತೆಗಿಬೇಕು ಅನ್ನೋದು ಕೂಡ ಆ ಮಷಿನ್ ನಲ್ಲಿ ನಾವು ಅದಕ್ಕೆ ಅಡ್ಜಸ್ಟ್ ಮಾಡ್ಬೋದು. ಉದಾಹರಣೆಗೆ ಆ ಬಾಡಿನಲ್ಲಿ 2 ಲೀಟರ್ ಯೂರಿನ್ ಕಂಟೆಂಟ್ ಅಥವಾ ವಾಟರ್ ಅಕ್ಯುಮುಲೇಷನ್ ಆಗಿತ್ತು ಅಂದ್ರೆ, ಅಥವಾ 3 ಲೀಟರ್ ಅಕ್ಯುಮುಲೇಷನ್ ಆಗಿತ್ತು ಅಂದ್ರೆ, ಆ ಡಯಾಲಿಸಿಸ್ ಮಾಡ್ಬೇಕಾದ್ರೆ ಈ ಫಿಲ್ಟರ್ ಮುಖಾಂತರ ಅದನ್ನ ನಾವು ಎಕ್ಸ್ಟ್ರಾ ವಾಟರ್ ಏನಿರುತ್ತೆ ಬಾಡಿಯಿಂದ ಅದು ಕೂಡ ರಿಮೂವ್ ಆಗುತ್ತೆ. ಇದಕ್ಕೆ ನಾವು ಹೀಮೋಡಯಾಲಿಸಿಸ್ ಅಂತ ಕರಿತೇವೆ. ಸೊ ಹೀಮೋಡಯಾಲಿಸಿಸ್ ನಾವು ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲೇ ಜಾಸ್ತಿ ಹೀಮೋಡಯಾಲಿಸಿಸ್ ನಾವು ಮಾಡೋದು. ಇದಕ್ಕೆ ನಮಗೆ ಒಬ್ಬ ಟೆಕ್ನಿಷಿಯನ್ ಅವಶ್ಯಕತೆ ಇರ್ತದೆ, ಒಂದು ಡಯಾಲಿಸಿಸ್ ಮಷಿನ್ ಅವಶ್ಯಕತೆ ಇರ್ತದೆ. ಡಯಾಲಿಸಿಸ್ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾಗುವಂತ ಸಲಕರಣೆಗಳು, ಒಂದು RO ವಾಟರ್ ಬೇಕಿರುತ್ತೆ, ಅದಕ್ಕೆ ಬೇಕಾದಂತ ಟ್ಯೂಬಿಂಗ್ಸ್ ಇರುತ್ತೆ. ಇದೆಲ್ಲ ಇದ್ರ ಮುಖಾಂತರ ನಾವು ಹಾಸ್ಪಿಟಲ್ ಅಲ್ಲಿ ಮಾಡ್ತೇವೆ. ಇದು ಟೆಂಪರರಿ ಕಿಡ್ನಿ ಫೇಲ್ಯೂರ್ ಆದ್ರೂ ಕೂಡ ಮಾಡ್ಬೋದು, ಅಥವಾ ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್ ಆದ್ರೂ ಕೂಡ ಮಾಡ್ಬೋದು. ಸೊ ಟೆಂಪರರಿ ಕಿಡ್ನಿ ಫೇಲ್ಯೂರ್ ಇದ್ದಾಗ ಸ್ವಲ್ಪ ದಿವಸಗಳಿಗೆ ಮಾತ್ರ ಈ ಪ್ರೊಸೀಜರ್ ಅನ್ನ ಮಾಡಿ ನಾವು ಅವ್ರಿಗೆ ಒಂದು ಇಂಪ್ರೂವ್ಮೆಂಟ್ ನಾವು ನೋಡ್ಕೊಳ್ಬಹುದು. ಸೊ ಹೀಮೋಡಯಾಲಿಸಿಸ್ ಅಂದ್ರೆ ನಾವು ದೇಹದಲ್ಲಿರುವಂತ ಒಂದು ರಕ್ತ ಏನಿರುತ್ತೆ ಅದನ್ನ ಫಿಲ್ಟರ್ ಮಾಡಿ ವಾಪಸ್ಸು ದೇಹಕ್ಕೆ ವಾಪಸ್ ಕೊಡ್ತೇವೆ. ಸೊ ಬಹಳ ಜನ ಅನ್ಕೊಳ್ತಾರೆ ಹೀಮೋಡಯಾಲಿಸಿಸ್ ಅಂದ್ರೆ ರಕ್ತನ ತೆಗೆದು ಹೊಸ ರಕ್ತ ಹಾಕೋದು ಅಂತಲ್ಲ. ನಮ್ಮ ದೇಹದಲ್ಲಿರುವಂತ ಏನು ನಮ್ಮ ಬಾಡಿಲಿ ರಕ್ತ ಇರುತ್ತೆ, ಆ ರಕ್ತನ ನಿಧಾನವಾಗಿ ಆ ಫಿಲ್ಟರ್ ಮುಖಾಂತರ ತೆಗೆದು ಅದನ್ನ ಫಿಲ್ಟರ್ ಮಾಡಿ ವಾಪಸ್ ಹಾಕ್ತೇವೆ. ಇದಕ್ಕೆ ನಾವು ಆರ್ಟಿಫಿಷಿಯಲ್ ಕಿಡ್ನಿ ಅಂತ ಕೂಡ ನಾವು ಕರಿತೇವೆ. ಸೊ ಒಂದು ಹೀಮೋಡಯಾಲಿಸಿಸ್ ಏನಿದೆ, ಇದು ಒಂದು ಸಿಂಪಲ್ ಪ್ರೊಸೆಸ್. ಇದು ಮಾಡ್ಕೊಳ್ಳೋದ್ರಿಂದ, ಅದಕ್ಕೆ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಅನ್ನು ತಗೊಳ್ಳೋದ್ರಿಂದ ಕಿಡ್ನಿ ಪೇಷಂಟ್ಗೆ ಒಂದು ಉತ್ತಮ ಆರೋಗ್ಯವನ್ನ, ಉತ್ತಮ ಒಂದು ಜೀವನವನ್ನ ಮಾಡ್ಲಿಕ್ಕೆ ಅನುಕೂಲ ಮಾಡ್ತಾ ಇರ್ತದೆ. ಸೊ ಇದು ನಮ್ಗೆ ಏನಿದೆ, ಇದು ಹೀಮೋಡಯಾಲಿಸಿಸ್ ಅಂದ್ರೆ ಬ್ಲಡ್ ನ ಫಿಲ್ಟ್ರೇಷನ್ ಮಾಡುವಂತ ಪ್ರೊಸೀಜರು. ಇದು ಒಂದ್ ರೀತಿಯ ಡಯಾಲಿಸಿಸ್. ಇದು ಕಿಡ್ನಿ ಫೇಲ್ಯೂರ್ ನಲ್ಲಿ ಆಗುವಂತ ಒಂದ್ ರೀತಿಯ ಡಯಾಲಿಸಿಸ್. ಅಂದ್ರೆ ಪೇಷಂಟ್ ಆಸ್ಪತ್ರೆಗೆ ಬಂದು
ಮಾಡಿಸ್ಕೊಂಡು ಹೋಗುವಂತ ಪ್ರೊಸೀಜರ್ ಇದು. ಕೆಲವರು ಮನೇಲೂ ಕೂಡ ಮಾಡಿಸ್ಕೊಂತಾರೆ, ಮನೇಲೂ ಕೂಡ ಕೆಲವರು ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದವ್ರು ಮನೇಲೂ ಕೂಡ ಮಾಡಿಸ್ಕೊಳ್ತಾರೆ. ಇದಕ್ಕೆ ನಾವು ಹೀಮೋಡಯಾಲಿಸಿಸ್ ಅಥವಾ ಬ್ಲಡ್ ಫಿಲ್ಟ್ರೇಷನ್ ಪ್ರೊಸೀಜರ್ ಅಂತ ಕರಿತೇವೆ. ಇದೇ ರೀತಿ ಇನ್ನೊಂದು ಡಯಾಲಿಸಿಸ್ ಇದೆ, ಅದಕ್ಕೆ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಕರಿತೀವಿ. ಅಂದ್ರೆ ಹೊಟ್ಟೆನಲ್ಲಿ ನಾವು ನೀರು ಹಾಕಿ ಮಾಡುವಂತ ಹೀಮೋ ಡಯಾಲಿಸಿಸ್, ಇದಕ್ಕೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಕರಿತೇವೆ. ಪೆರಿಟೋನಿಯಲ್ ಡಯಾಲಿಸಿಸ್ ಬಗ್ಗೆ ನನ್ನ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಪರಿಚಯ ಮಾಡ್ಕೊಡ್ತೇನೆ. ಸೊ ಈ ವಿಡಿಯೋನ ಕೀವರ್ಡ್ ಏನು ಅಂದ್ರೆ, ಡಯಾಲಿಸಿಸ್ ಅನ್ನೋದು ಒಂದು ಜೀವರಕ್ಷಕ ಟ್ರೀಟ್ಮೆಂಟ್, ಅಂದ್ರೆ ಅದು ಲೈಫ್ ಸೇವಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಈ ಕಿಡ್ನಿಯ ವಿಪರೀತ ಫೇಲ್ಯೂರ್ ನಲ್ಲಿ, ಅಂದ್ರೆ ಸ್ಟೇಜ್ 5 ಅಥವಾ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ನಲ್ಲಿ ನಾವು ಇದು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ತಾವು ಜೀವ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇದಕ್ಕೆ ಬೇರೆ ಯಾವುದು ಆಲೋಪತಿನಲ್ಲಿ ಬೇರೆ ಯಾವುದು ಆಲ್ಟರ್ನೇಟಿವ್ ಟೆಂಪರರಿ ಆಲ್ಟರ್ನೇಟಿವ್ ಇಲ್ಲ. ಸೊ ಅದು ನಿಮಗೆ ಗೊತ್ತಿರಬೇಕು. ಸೊ ಕಿಡ್ನಿ ರಿಲೇಟೆಡ್ ಹೆಚ್ಚಿನ ವಿಷಯಕ್ಕಾಗಿ, ಅದಕ್ಕೆ ಬರುವಂತ ಹೆಚ್ಚಿನ ಕಾಯಿಲೆಗಳ ವಿಚಾರವಾಗಿ ತಿಳ್ಕೊಳ್ಬೇಕು ಅಂದ್ರೆ ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ KR ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ನೋಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.